ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನ್ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಆಧರಿಸ್ತಾನೆ, ಬಲಪಡಿಸ್ತಾನೆ. ಬನ್ನಿ, ನಾವು ಒಟ್ಟಾಗಿ ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವಾ ನಮ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನಮ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯರೇ, ನನ್ನ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯರೇ, ನನ್ನ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖರು. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖರು. ತಂದೆ ದೇವಾ ನಮ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನಮ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ಅದು ಬಹಳ ದೊಡ್ಡದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಲೋಕ ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ಅದು ಬಹಳ ದೊಡ್ಡದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಲೋಕ ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ, ನಿನ್ನಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನಮ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 1ನೇ ವಚನ. ಒಂದೆರಡು ವಚನವನ್ನು ನಾವು ಓದುವ, ಅದರ ಮೇಲೆ ನಾವು ಧ್ಯಾನ ಮಾಡುವ. ಲೂಕ್ ಚಾಪ್ಟರ್ 5, 1 and 2 verse. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. 3ನೇ ವಚನ. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶಿಸಿದನು. ಇಲ್ಲಿ ಯೇಸು ಸ್ವಾಮಿ ನಾವು ನೋಡ್ತೇವೆ, ಒಂದೊಂದು ದಿವಸ
ಆತನ ವಾಕ್ಯವನ್ನು ಹೇಳ್ತಿರುವಾಗ ಜನರ ಗುಂಪಿನಿಂದಾಗಿ ಜನರು ಓದುತ್ತಿರುವಾಗ ಆತನಿಗೆ ಅಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಬೆಸ್ತರಿದ್ದರು, ಅವರು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಇಲ್ಲಿ ವಾಕ್ಯ ಹೇಳ್ತದೆ, ಅಲ್ಲಿ ಸೀಮೋನ ಪೇತ್ರನ ದೋಣಿಯಲ್ಲಿ ಯೇಸುಸ್ವಾಮಿ ಕೂತ್ಕೊಳ್ತಾನೆ. ಸೀಮೋನ ಪೇತ್ರನು ಯೇಸುವಿಗೆ ತನ್ನ ದೋಣಿಯನ್ನು ಬಿಟ್ಟು ಕೊಡ್ತಾನೆ. ಪ್ರೈಸ್ ಗಾಡ್. ಮತ್ತು ದೋಣಿಯನ್ನು ಸ್ವಲ್ಪ ನೀರಿನ ಆಚೆ, ದಡದಿಂದ ಆಚೆ ಸ್ವಲ್ಪ ನೂಕಿರಿ ಅಂತ ಹೇಳ್ತಾನೆ. ಓಕೆ, ಅಲ್ಲಿ 4ನೇ ವಚನ ನಾವು ಓದಿ ನಮಗೆ ಸಿಗ್ತದೆ. 3ನೇ ವಚನ, ಆ ದೋಣಿಗಳಲ್ಲಿ ಸೀಮೋನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನು ಕೇಳಿಕೊಂಡು ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನ, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಗಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಯೇಸುಸ್ವಾಮಿ ಹೇಳಿದ, ಆಳವಾದ ಸ್ಥಳಕ್ಕೆ ಬಲೆಯನ್ನು ಹಾಕಿರಿ ಎಂದು ಹೇಳಿದನು. ಇಲ್ಲಿ ಪೇತ್ರ ಆನ್ಸರ್ ಕೊಡ್ತಾನೆ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೇವೆ. ಓಕೆ, ಶಿವನ ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೇವೆ, ಏನೂ ಸಿಗಲಿಲ್ಲ ಅಂದನು. ಇಲ್ಲಿ ನಾವು ನೋಡಿದರೆ ನ್ಯಾಚುರಲಿ ಯೇಸುಸ್ವಾಮಿ ಒಬ್ಬ ಬಡಗಿ. ನಂಬರ್ 1, ಪೇತ್ರನು ಬೆಸ್ತ. ಪೇತ್ರನಿಗೆ ಮೀನು ಹಿಡಿಯುವ ಅನುಭವ ಇದೆ. ಮೀನು ಯಾವಾಗ ಸಿಗ್ತದೆ, ಎಲ್ಲಿ ಸಿಗ್ತದೆ, ಇದು ಆತನು ಯೇಸುವಿನಿಂದ ಕಲಿಬೇಕಾಗಿಲ್ಲ. ಯೇಸುವಿನ ಪ್ರೊಫೆಷನ್ ಬಡಗಿ, ಪೇತ್ರನ ಪ್ರೊಫೆಷನ್ ಬೆಸ್ತ. ಮತ್ತು ಮೀನು ಯಾವಾಗಲೂ ಬಲೆ ಹಾಕ್ತಾರೆ ರಾತ್ರಿಯ ಸಮಯದಲ್ಲಿ. ಕೆಲವೊಮ್ಮೆ ಬಲೆಗಳು ಕಂಡರೆ ಮೀನುಗಳು ಓಡ್ತವೆ. ಓಕೆ, ಅದಕ್ಕೋಸ್ಕರ ಮೀನು ಬೇಟೆ ಅಂತ ಹೇಳಿದ್ರೆ ಟ್ರಿಕ್ ಮಾಡಿ ಮೀನುಗಳನ್ನು ಬಲೆ ಹಾಕಿ ಹಿಡಿಯುವಂಥದ್ದು. ಪೇತ್ರನಿಗೆ ಎಕ್ಸ್ಪೀರಿಯನ್ಸ್ ಇದೆ, ಪೇತ್ರನಿಗೆ ಅನುಭವ ಇದೆ. ಒಂದು ಇಡೀ ರಾತ್ರಿ ಅವರು ಪ್ರಯಾಸ ಪಟ್ಟಿದ್ದಾರೆ. ಇನ್ನೊಂದು ಸಂಗತಿ ಏನಿದೆ, ಆ ಬಲೆಗಳನ್ನು ಆಲ್ರೆಡಿ ಕ್ಲೀನ್ ಮಾಡಿದ್ದಾರೆ, ತೊಳೆದಿದ್ದಾರೆ. ಅವರಿಗೆ ಟಯರ್ಡ್ ಆಗಿದೆ, ಹೋಲ್ ನೈಟ್ ಅವರು ಮಲಗಲಿಲ್ಲ. ಈ ವ್ಯಕ್ತಿ ಒಬ್ಬ ಬಡಗಿ ಬಂದು ಪುನಃ ನೀವು ಬಲೆ ಹಾಕಿ ಅಂತ ಹೇಳ್ತಿರುವಾಗ ನ್ಯಾಚುರಲ್ ನೋಡಿದರೆ ಅಷ್ಟೊಂದು ಈಸಿ ಅಲ್ಲ. ಯಾರು ಕೂಡ ಒಬ್ಬ ಡಾಕ್ಟರ್ ಮೆಕ್ಯಾನಿಕ್ನ ಮಾತನ್ನು ಕೇಳುವುದಿಲ್ಲ, ಅಥವಾ ಮೆಕ್ಯಾನಿಕ್ ಡಾಕ್ಟರ್ನ ಮಾತನ್ನು ಕೇಳುವುದಿಲ್ಲ. ಡಾಕ್ಟರ್ ಆತನು ಬಾಡಿ ರಿಪೇರಿ ಮಾಡುವವನು, ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡುವವನು. ಡಾಕ್ಟರ್ನ ಟೂಲ್ಸ್ಗಳೇ ಬೇರೆ, ಬಟ್ ಮೆಕ್ಯಾನಿಕ್ನ ಟೂಲ್ಸ್ಗಳೇ ಬೇರೆ. ಓಕೆ, ಒಬ್ಬ ಮೆಕ್ಯಾನಿಕ್ ಸೆಥೋಸ್ಕೋಪ್ ಹಾಕಿಕೊಂಡು ಗಾಡಿಯನ್ನು ಚೆಕ್ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ಇಂಜೆಕ್ಷನ್ ಇಟ್ಕೊಂಡು ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ, ಗಾಡಿಯನ್ನು ರಿಪೇರಿ ಮಾಡಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಟೂಲ್ಸ್ಗಳನ್ನು, ಸ್ಕ್ರೂ ಡ್ರೈವರನ್ನು ಇಟ್ಕೊಂಡು ಡಾಕ್ಟ್ರು ಮನುಷ್ಯನ ದೇಹ ರಿಪೇರಿ ಮಾಡಲಿಕ್ಕೆ ಆಗುವುದಿಲ್ಲ. ಅವರ ಪ್ರೊಫೆಷನ್ನೇ ಬೇರೆ, ಇವರ ಪ್ರೊಫೆಷನ್ನೇ ಬೇರೆ, ಅವರ ಕೆಲಸವೇ ಬೇರೆ, ಇವರ ಕೆಲಸವೇ ಬೇರೆ. ಅವರ ಎಕ್ಸ್ಪೀರಿಯನ್ಸ್ ಅವರಿಗೆ ಗೊತ್ತುಂಟು, ಮೆಕ್ಯಾನಿಕ್ ಹೇಳಿಕೊಡ್ಬೇಕಾಗಿಲ್ಲ, ಗೊತ್ತುಂಟು. ಇಲ್ಲಿ ನಾವು ನೋಡ್ತೇವೆ, ನ್ಯಾಚುರಲ್ ನೋಡಿದರೆ ಅವರ ಇಬ್ಬರ ಪ್ರೊಫೆಷನಲ್ ಬೇರೆ. ಇಲ್ಲಿ ಪೇತ್ರನು ಒಂದು ಮಾತು ಹೇಳ್ತಾನೆ, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆವು, ಏನು ಸಿಗಲಿಲ್ಲ, ಬಟ್ ಈಗ ನಿನ್ನ ಮಾತಿನ ಮೇಲೆ ನಾವು ಬಲೆಯನ್ನು ಹಾಕುತ್ತೇವೆ. ಸುಮ್ಮನೆ ಬಲೆ ಹಾಕ್ತೇನೆ ಅಂತ ಹೇಳಲಿಲ್ಲ. ಇವತ್ತು ಬಲೆ ಹಾಕಲಿಕ್ಕೆ ಒಂದು ಆಧಾರ ಇದೆ, ನಿನ್ನ ಮಾತಿನ ಮೇಲೆ ನಾವು ಬಲೆ ಹಾಕುತ್ತೇವೆ. ಮೇ ಬಿ ಪ್ರಿಯರೇ, ನೀವು ನ್ಯಾಚುರಲ್ ಸಂಗತಿಗಳಲ್ಲಿ ಅನೇಕರು ಸೋತೋಗಿರಬಹುದು. ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್, ನಿಮ್ಮ ಎಲ್ಲ ಅನುಭವಗಳನ್ನು ನೀವು ಹಾಕಿದಾಗಲೂ ಬಿಸ್ನೆಸ್ಸಲ್ಲಿ ಫೇಲ್ ಆಗಿರಬಹುದು, ಅಥವಾ ನಿಮ್ಮ ಉದ್ಯೋಗದಲ್ಲಿ ಫೇಲ್ ಆಗಿರಬಹುದು, ನಿಮ್ಮ ಏನು ಕೆಲಸ ಕಾರ್ಯದಲ್ಲಿ ನೀವು ಫೇಲ್ ಆಗಿರಬಹುದು. ಬಟ್ ಒಂದು ವೇಳೆ ದೇವರ ಮಾತಿನ ಆಧಾರದ ಮೇಲೆ, ದಟ್ ಮೀನ್ಸ್ ದೇವರ ಮೇಲೆ ನೀವು ಟ್ರಸ್ಟ್ ಮಾಡೋದಾದರೆ, ದೇವರು ಎಲ್ಲ ಕಾರ್ಯಗಳನ್ನು ನಿಮಗೆ ಅನುಕೂಲ ಮಾಡಿಕೊಡ್ತಾನೆ. ಇಲ್ಲಿ
ಇಲ್ಲಿ ಪೇತ್ರನು ಹೇಳ್ತಾನೆ, ಅದಕ್ಕೆ ಸೀಮೋನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸಪಟ್ಟು ಏನು ಸಿಗಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗ್ತಿದ್ದವು. ಮೂಮೆಂಟ್ ಯೇಸುವಿನ ಮಾತಿನ ಮೇಲೆ ಅವರು ಬಲೆಗಳನ್ನು ಹಾಕಿದಾಗ ಮೀನುಗಳು ಒಂದೆರಡು ಸಿಗಲಿಲ್ಲ, ರಾಶಿ ರಾಶಿ ರಾಶಿಯಾಗಿ ಸಿಕ್ಕಿದವು. ಪ್ರಿಯರೇ, ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಟ್ಟು ಏನಾದರೂ ನೀವು ಮಾಡಿದರೆ ನಿಮಗೆ ಪ್ರಯಾಸ ಕಡಿಮೆ. ದೇವರ ವಾಕ್ಯದ ಮೇಲೆ ನೀವು ನಂಬಿಕೆ ಇಟ್ಟು ನೀವೇನಾದರೂ ಮಾಡೋದಾದರೆ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಮ್ಯಾನ್. ಅದಕ್ಕೋಸ್ಕರ ದೇವರು ಜೋಶುವನಿಗೆ ಹೇಳಿದ, ಈ ನನ್ನ ಮಾತುಗಳು ನಿನ್ನ ಬಾಯಲ್ಲಿ ತಪ್ಪದಿರಲಿ, ಇದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ, ಎಲ್ಲಿ ಹೋದರೂ ನೀನು ಸಫಲನಾಗುವಿ. ಅದನ್ನು ಹಗಲಿರುಳು ಧ್ಯಾನ ಮಾಡು, ಅದರಲ್ಲಿ ಬರೆದಿದ್ದನ್ನೆಲ್ಲವನ್ನು ಕೈಗೊಂಡು ನಡೆ. ದೇವರ ವಾಕ್ಯಕ್ಕೆ ನೀನು ಪ್ರಥಮ ಸ್ಥಾನ ಕೊಡು, ಎಲ್ಲಿ ಹೋದರೂ ನೀನು ಸಫಲನಾಗ್ತಿ. ಯು ವಿಲ್ ಹ್ಯಾವ್ ಎ ಗುಡ್ ಸಕ್ಸಸ್. ನೀನು ಸಫಲನಾಗ್ತಿ. ಓಕೆ, ನಂಬಿದ. ಪ್ರೈಸ್ ಗಾಡ್. ಯೋಶುವನು ನಂಬಿದ, ಸಫಲನಾದ. ಇಲ್ಲಿ ಪೇತ್ರನು ಯೇಸುವಿನ ಮಾತಿನ ಮೇಲೆ ಇಲ್ಲಿ ಬಲೆಯನ್ನು ಹಾಕ್ತಾ ಇದ್ದಾನೆ, ಆತನ ಎಕ್ಸ್ಪೀರಿಯನ್ಸ್ನ ಮೇಲೆಲ್ಲ. ಪ್ರೇರೆ, ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡಿ. ನಿಮ್ಮ ಅನುಭವ ತುಂಬ ಇರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಇರ್ಬೋದು, ನಿಮಗೆ ಎಜುಕೇಷನ್ ತುಂಬ ಇರ್ಬೋದು, ಇನ್ಫ್ಲುಯೆನ್ಸ್ ತುಂಬ ಇರ್ಬೋದು. ಅದು ನಿಮ್ಮ ಜೀವಿತದ ಸಫಲತೆಗೆ ಆಧಾರ ಅಲ್ಲ. ಬಟ್ ಅದು ಇದ್ದರೆ ವಂಡರ್ಫುಲ್, ಅದನ್ನು ದೇವರು ನಿಮಗೆ ಅನುಕೂಲ ಮಾಡಿಕೊಡುತ್ತಾನೆ. Praise God. We cannot deny your influence, we cannot deny your education, past experience, but our experience based on the word of God. ನಮ್ಮ ಎಲ್ಲ ಅನುಭವಗಳನ್ನು ನಾವು ದೇವರ ವಾಕ್ಯಕ್ಕೆ ಹಾಕಿದರೆ ನಾವು ಸಫಲರಾಗ್ತೇವೆ. ಯೇಸು ಸ್ವಾಮಿಯಲ್ಲಿ ಸ್ಪಿರಿಚುವಲ್ ಅಥಾರಿಟಿ ಇತ್ತು. ನಿಮಗೆ ಗೊತ್ತಾ? ದೇವರು, ನಾವು ನೋಡ್ತೇವೆ, ಆದಿಯಲ್ಲಿ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯ ಮೇರೆಗೆ ಸೃಷ್ಟಿ ಮಾಡಿದನು. ನಾವು ಮನುಷ್ಯರನ್ನು ನಮ್ಮ ಹೋಲಿಕೆಗೆ ಮೇರೆಯಾಗಿ ನಾವು ಉಂಟು ಮಾಡೋಣ. ಓಕೆ, ಅವರು ಸಮುದ್ರದಲ್ಲಿರುವ ಎಲ್ಲ ಮೀನುಗಳ ಮೇಲೆ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ, ಭೂಮಿಯ ಮೇಲೆ ಇರುವ ಎಲ್ಲ ಪ್ರಾಣಿ ಮತ್ತು ಕ್ರಿಮಿ ಕೀಟಗಳ ಮೇಲೆ, ಜೀವ ಜಂತುಗಳ ಮೇಲೆ ಅವರು ದೊರೆತನ ಮಾಡಲಿ ಅಂದನು. ಲೈಫ್ ಇಸ್ ಸ್ಪಿರಿಚುವಲ್, ಇಸ್ ನಾಟ್ ಎ ನ್ಯಾಚುರಲ್. ಲೈಫ್ ಇಸ್ ಸ್ಪಿರಿಚುವಲ್. ಜೀವಿತ ಎಂಬುವಂಥದ್ದು ಅದು ಆತ್ಮಿಕವಾದದ್ದು. ಸ್ಪಿರಿಚುವಲ್ ವರ್ಲ್ಡ್ ಇಸ್ ಅ ರೂಲಿಂಗ್ ದ ನ್ಯಾಚುರಲ್ ವರ್ಲ್ಡ್. ಆತ್ಮಿಕ ಲೋಕವು ನ್ಯಾಚುರಲ್ ವರ್ಲ್ಡನ್ನು ಕಂಟ್ರೋಲ್ ಮಾಡುತ್ತದೆ. ನಾವು ದೇವರಿಂದ ಹುಟ್ಟಿದವರು, ನಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಯೇಸು ಸ್ವಾಮಿ, ಆತನು ದೇವರ ರಾಜ್ಯದಲ್ಲಿದ್ದ, ಆತನು ಆತ್ಮಿಕವಾಗಿದ್ದ, ಆತನು ದೇವರ ಮಗನಾಗಿದ್ದ. ಆತನು ಹೇಗೆ ಮೀನುಗಳನ್ನು ಕಂಟ್ರೋಲ್ ಮಾಡೋದಂತ ಆತನಿಗೆ ಗೊತ್ತಿತ್ತು. ಯೇಸುವಿನ ಮಾತಿಗೆ ಮೀನುಗಳು ಬಲೆಗೆ ಬಂದು ಬಿದ್ದವು. ಇವತ್ತು ಪ್ರಿಯರೇ, ನಿಮ್ಮ ಮಾತಿಗೆ ಕೂಡ ಅಧಿಕಾರವಿದೆ. ಯಾರು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದರೋ ಅವರ ಮಾತುಗಳಲ್ಲಿ ಶಕ್ತಿ ಇದೆ. ನೀವು ಕ್ರಿಸ್ತನಲ್ಲಿ ಅರಸರಾಗಿದ್ದೀರಿ, ಯಾಜಕರಾಗಿದ್ದೀರಿ, ಪ್ರವಾದಿಗಳಾಗಿದ್ದೀರಿ. ನಿಮ್ಮ ಮಾತಿಗೆ ಶಕ್ತಿ ಇದೆ. ನೀವೊಂದು ಮಾತನ್ನು ಘೋಷಿಸ್ತೀರಿ, ಅದಕ್ಕೆ ದೇವದೂತ ರೆಸ್ಪಾನ್ಸ್ ಮಾಡ್ತಾರೆ. ನೀವೊಂದು ಮಾತನ್ನು ಮಾತಾಡುತ್ತೀರಿ, ಅದಕ್ಕೆ ಪ್ರಕೃತಿ ರೆಸ್ಪಾನ್ಸ್ ಕೊಡುತ್ತದೆ. ನೀವೊಂದು ಮಾತನ್ನು ಮಾತಾಡುತ್ತೀರಿ, ಪ್ರಾಣಿಗಳು ನಿಮ್ಮ ಮಾತಿಗೆ ಕಿವಿ ಕೊಡುತ್ತವೆ. ಹಣ ನಿಮ್ಮ ಮಾತನ್ನು ಕೇಳುತ್ತದೆ, ಪ್ರೊಸ್ಪಾರಿಟಿ ನಿಮ್ಮ ಮಾತನ್ನು ಕೇಳುತ್ತದೆ, ಅಭಿವೃದ್ಧಿ ನಿಮ್ಮ ಮಾತನ್ನು ಕೇಳುತ್ತದೆ. ಇಲ್ಲಿ ಪೇತ್ರನು ಪ್ರಿಯರೇ ತನ್ನ ಎಕ್ಸ್ಪೀರಿಯನ್ಸನ್ನು ಬಿಟ್ಟು ಆತನು ಯೇಸುವಿನ ಮಾತಿನ ಮೇಲೆ ನಂಬಿಕೆ ಇಟ್ಟು ಬಲೆಯನ್ನು ಹಾಕಿದನು. ಪ್ರಿಯರೇ, ಒಂದು ವೇಳೆ ನೀವು ತುಂಬ ವಿಷಯದಲ್ಲಿ ಫೇಲ್ ಆಗಿರಬಹುದು, ನಿಮ್ಮ ಅನುಭವ ಫೇಲ್ ಆಗಿರ್ಬೋದು, ಬಟ್ ದೇವರ ವಾಕ್ಯ ಫೇಲ್ ಆಗೋದಿಲ್ಲ. ಜನ ಫೇಲ್ ಆಗ್ಬೋದು, ದೇವರ ವಾಕ್ಯ ಫೇಲ್ ಆಗೋದಿಲ್ಲ. ಅನೇಕ ಅನುಭವಸ್ಥರು ಫೇಲ್ ಆಗ್ಬೋದು, ಬಟ್ ದೇವರ ವಾಕ್ಯ ಯಾವತ್ತೂ ಫೇಲ್ ಆಗೋದಿಲ್ಲ. ಇಲ್ಲ, ನಾವು ನೋಡ್ತೇವೆ, ಇಲ್ಲಿ ಪೇತ್ರನು ಯೇಸುವಿನ ಮಾತಿನ ಮೇಲೆ ಬಲೆ ಹಾಕಿದಾಗ ಬೈಬಲ್ ಹೇಳ್ತದೆ, ಇಮಿಡಿಯೇಟ್ಲಿ ಮೀನುಗಳು ರಾಶಿ ರಾಶಿಯಾಗಿ ಬಿದ್ದವು. ಪ್ರೇರೆ, ನಿಮ್ಮ ಕೊಲ್ಯಾಪ್ಸ್ ಆಫ್ ದ ಬಿಸ್ನೆಸ್ ಅದು ರೆಸ್ಟೋರ್ ಆಗುತ್ತದೆ. ನಿಮ್ಮ ಕೊಲ್ಯಾಪ್ಸ್ ಆದ ರಿಲೇಷನ್ಶಿಪ್ ಅದು ರೆಸ್ಟೋರ್ ಆಗುತ್ತದೆ. ನಿಮ್ಮ ಕೊಲ್ಯಾಪ್ಸ್ ಆದ ಫೈನಾನ್ಸ್ ಅದು ರೆಸ್ಟೋರ್ ಆಗುತ್ತದೆ. ನೀವು ಸಾಲ ತೆಗೆದುಕೊಳ್ಳುವವರಾಗುವುದಿಲ್ಲ, ನೀವು ಸಾಲ ಕೊಡುವವರಾಗುತ್ತೀರಿ. ದೇವರು ನಿಮ್ಮನ್ನು ಒದಗಿಸುವ ಪಾತ್ರೆಯನ್ನಾಗಿ ಯೂಸ್ ಮಾಡುತ್ತಾನೆ. ಯು ಆರ್ ನಾಟ್ ಎ ನೀಡಿ ವೆಸಲ್, ಯು ಆರ್ ನಾಟ್ ಎ ಬೆಗ್ಗಿಂಗ್ ವೆಸಲ್,
ಯು ಆರ್ ಎ ಸಪ್ಲೈಯಿಂಗ್ ವೆಸಲ್. ದೇವರು ನಿಮ್ಮನ್ನು ಒದಗಿಸುವ ಪಾತ್ರೆಯಾಗಿ ಆತನು ಉಪಯೋಗಿಸ್ತಾನೆ. ನೀವು ಅನೇಕರಿಗೆ ಆಶೀರ್ವಾದವಾಗುವ ವ್ಯಕ್ತಿ ಆಗುತ್ತೀರಿ. ನೀವು ಕೇವಲ ದೇವರು ನಿಮ್ಮ ಅಗತ್ಯತೆಗಳನ್ನು ಪೂರೈಸದಲ್ಲ, ನಿಮ್ಮ ಮೂಲಕ ಬೇರೆಯವರ ಅಗತ್ಯತೆಗಳನ್ನು ಆತನು ಪೂರೈಸಲಿಕ್ಕೆ ಶಕ್ತನಾಗುತ್ತಾನೆ. ವೆನ್ ಯು ಗಿವ್ ಫಸ್ಟ್ ಪ್ಲೇಸ್ ದ ವರ್ಡ್ ಆಫ್ ಗಾಡ್, ನೀವು ದೇವರ ವಾಕ್ಯದ ಮೇಲೆ ನೀವು ನಂಬುವುದಾದರೆ ಪ್ರಿಯರೇ, ನೀವು ಆಶೀರ್ವಾದ ಹೊಂದುತ್ತೀರಿ, ನೀವು ಇತರರಿಗೆ ಆಶೀರ್ವಾದವಾಗ್ತೀರಿ. ಇಲ್ಲಿ ನಾವು ಓದ್ತೇನೆ 5ನೇ ವಚನ, 5ನೇ ಅಧ್ಯಾಯ 5ನೇ ವಚನ. ಅದಕ್ಕೆ ಸೀಮೋನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನು ಸಿಗಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಲೂಕ್ ಚಾಪ್ಟರ್ 5-6 ಕಂಟಿನ್ಯೂ ಆಗಿ ನಾನು ಓದ್ತೇನೆ. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರೂ ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವಾಗುವುದು. ಬ್ಲೆಸ್ಸಿಂಗ್, ಇಷ್ಟು ಮೀನುಗಳು ಅವರಿಗೆ ಸಿಕ್ಕಿದವು ಅಂತ ಹೇಳಿದರೆ, ಅವರ ಪಾಲುಗಾರನ ಕರೆದಾಗ ಅವರ ದೋಣಿಯಲ್ಲಿ ಹಾಕಿದಾಗ ಆ ದೋಣಿಗಳು ಮುಳುಗಲಿಕ್ಕೆ ಸ್ಟಾರ್ಟ್ ಆದವು. ಪ್ರೇಸ್ ಗಾಡ್. ಪ್ರಿಯರೇ, ಪರಿಸ್ಥಿತಿಗಳು ನಿಮ್ಮನ್ನು ಮುಳುಗಿಸ್ತಿಲ್ಲ, ಪ್ರಾಸ್ಪರಿಟಿ ನಿಮ್ಮನ್ನು ಆವರಿಸ್ತದೆ. ಸಮಸ್ಯೆಗಳು ನಿಮ್ಮನ್ನು ಮುಳುಗಿಸ್ತಿಲ್ಲ, ಕೊರತೆಗಳು ನಿಮ್ಮನ್ನು ಮುಳುಗಿಸ್ತಿಲ್ಲ, ಪ್ರಾಬ್ಲಮ್ಗಳು ನಿಮ್ಮನ್ನು ಮುಳುಗಿಸ್ತಿಲ್ಲ. ನೀವು ಆಶೀರ್ವಾದದ ನಿಧಿಯಾಗಿದ್ದೀರಿ. ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡುವುದಾದರೆ, ದೇವರ ಮಾತನ್ನು ಕೇಳುವುದಾದರೆ, ಎಲ್ಲ ಅನುಭವಗಳನ್ನು ಬದಿಗಿಟ್ಟು ನಾನು ಹೇಳ್ತೇನೆ, ಯು ವಿಲ್ ಬಿ ಎ ಗ್ರೇಟ್ ಬ್ಲೆಸ್ಸಿಂಗ್ ಟು ಮೆನಿ ಪೀಪಲ್. ನೀವು ಮಾತ್ರ ಆಶೀರ್ವಾದ ಅಲ್ಲ, ನೀವು ಇತರರಿಗೆ ಆಶೀರ್ವಾದವಾಗ್ತೀರಿ. ಇಲ್ಲಿ ನಾನು ಓದ್ತೇನೆ 8ನೇ ವಚನ. ಸೀಮೋನ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು ಅಂದನು. ಇಮಿಡಿಯೇಟ್ಲಿ ಈ ಸ್ವಾಮಿ ಅವನಿಗೆ ಏನು ಸ್ವಾರ್ಥ ಕೊಡಲಿಲ್ಲ, ಜಸ್ಟ್ ಅಭಿವೃದ್ಧಿ ಬಗ್ಗೆ, ಹೇಗೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗುವುದು, ಜಸ್ಟ್ ಡೈರೆಕ್ಷನ್ ಕೊಟ್ಟ. ಆ ಸಕ್ಸಸ್ ಆದ ವ್ಯಕ್ತಿ ಇಮಿಡಿಯೇಟ್ಲಿ ರಿಪೆಂಟ್ ಆದ. ಇವತ್ತು ಅನೇಕರು ಹೇಳ್ತಾರೆ ಅಭಿವೃದ್ಧಿ ತಪ್ಪು, ಅಭಿವೃದ್ಧಿ ನಮಗೆ ಪ್ರೀಚ್ ಮಾಡ್ಬೋದು, ನಾವು ನಿತ್ಯ ಜೀವದ ಬಗ್ಗೆ ಪ್ರೀಚ್ ಮಾಡಬೇಕು. ಪ್ರಿಯರೇ, ಜನರು ಫಸ್ಟ್ ಬರುವಾಗ ಅವರಿಗೆ ನಿತ್ಯ ಜೀವದ ಬಗ್ಗೆ ಗೊತ್ತಿಲ್ಲ. ನಿತ್ಯ ಜೀವದ ಬಗ್ಗೆ ಮಾತಾಡಿದರೆ ಅವರು ಹೇಳ್ತಾರೆ, ಯಾರು ನೋಡಿದ್ದಾರೆ ಪರಲೋಕ ನರಕವನ್ನು, ಇಲ್ಲೇ ನಾವು ನರಕವನ್ನು ಅನುಭವಿಸ್ತಾ ಇದ್ದೇವೆ. ಓಕೆ, ಒಂದು ವೇಳೆ ದೇವರು ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದಾಗ ಕಡೆಗೆ ಆ ವ್ಯಕ್ತಿಗಳು ದೇವರ ಕಡೆಗೆ ತಿರುಗುತ್ತಾರೆ. ಇಲ್ಲಿ ಪೇತ್ರನು ದೇವರ ಕಡೆಗೆ ತಿರುಗಿದ. ಇಲ್ಲಿ ಯೇಸು ಸ್ವಾಮಿ ಅವನಿಗೆ ಹೇಳಿಲ್ಲ, ನೀನು ಪಾಪಿ, ನೀನು ಕೆಟ್ಟವ, ನೀನು ದುಷ್ಟ ಅಂತ ಏನು ಹೇಳಿಲ್ಲ. ಇಮ್ಮಿಡಿಯೇಟ್ಲಿ ಆತನು ದೇವರ ಕಡೆಗೆ ತಿರುಗಿದ. ಸ್ವಾಮಿ, ನಾನು ಪಾಪಾತ್ಮಿ, ನಾನು ಪಾಪಿ. ಸೀಮೋನ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು ಅಂದನು. 9ನೇ ವಚನ. ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿಯಿತು. ಅವರಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ಆಶ್ಚರ್ಯವಾಯಿತು, ವಿಸ್ಮಯವಾಯಿತು. ಹೇಗೆ ಮೀನುಗಳು? ಪ್ರಿಯ, ನಮ್ಮ ದೇವರು ಅಭಿವೃದ್ಧಿ ಪಡಿಸುವನು. ನೀವೊಂದು ಬಿಸ್ನೆಸ್ ಹಾಕಿದರೆ ನಿಮ್ಮ ಬಿಸ್ನೆಸ್ಸನ್ನು ಲಾಸ್ ಮಾಡುವ ದೇವರಲ್ಲ. ನೀವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸುವ ದೇವರು. ನೀವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸ್ತಾನೆ. ನೀವು ಅನೇಕರಿಗೆ ಆಶೀರ್ವಾದವಾಗುವಂತೆ ಮಾಡುತ್ತಾನೆ. ಬಟ್ ವೆನ್ ಯು ಗಿವ್ ಫಸ್ಟ್ ಪ್ಲೇಸ್ ಟು ಗಾಡ್ಸ್ ವರ್ಡ್, ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನವನ್ನು ಕೊಟ್ಟರೆ ನೀವು ಇದ್ದ ಹಾಗೆ ಇರುವುದಿಲ್ಲ. ಯು ವಿಲ್ ಬಿ ಎ ಗ್ರೇಟ್ ಬ್ಲೆಸ್ಸಿಂಗ್ ಟು ಮೆನಿ ಪೀಪಲ್. ಓಕೆ, 10ನೇ ವಚನ ನಾನು ಓದ್ತೇನೆ. ಸೀಮೋನನ ಪಾಲುಗಾರರಾಗಿದ್ದಂಥ ಜೆಬೆದೆಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸೀಮೋನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವನಾಗಿರುವಿ ಎಂದು ಹೇಳಿದನು. ಪ್ರೈಸ್ ಗಾಡ್. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಪ್ರಿಯರೇ, ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವ ವ್ಯಕ್ತಿ, ಆತನು ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಡುತ್ತಾನೆ. ನಿನ್ನ ಹತ್ರ ಎಷ್ಟೇ ಪವಿತ್ರಾತ್ಮನ ವರಗಳಿರ್ಬೋದು, ಎಷ್ಟೇನು ಪ್ರಾಫೆಸಿ ಹೊಡೆಯಬಹುದು, ಬಟ್ ನಿನ್ನನ್ನು ಒಳ್ಳೆಯ ಪಾತ್ರೆಯಾಗಿ ದೇವರ ಸೇವೆಗೆ, ಅನೇಕರಿಗೆ ಆಶೀರ್ವಾದವಾಗಲಿಕ್ಕೆ ಪ್ರತಿಷ್ಠೆ ಪಡಿಸುವಂಥದ್ದು ದೇವರ ವಾಕ್ಯ. ಬೈಬಲ್ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕ ಮಾಡಿಕೊಂಡರೆ ಆತನು ಯಜಮಾನಿಗೆ ಪ್ರತಿಷ್ಠಿತನು, ಯೋಗ್ಯವಾದ ಉತ್ತಮವಾದ ಬಳಕೆಗೆ ಯೋಗ್ಯವಾದ ಪಾತ್ರೆಯಾಗುತ್ತಾನಂತ. ಪ್ರೈಸ್ ಗಾಡ್. ಪ್ರತಿಷ್ಠಿಸಲ್ಪಟ್ಟರೆ
ಪ್ರತಿಷ್ಠಿತನಾದ ಪಾತ್ರೆಯಾಗುತ್ತಾನೆ, ಯೋಗ್ಯವಾದ ಪಾತ್ರೆಯಾಗುತ್ತಾನೆ, ಉತ್ತಮವಾದ ಬಳಕೆಗೆ ಯೋಗ್ಯವಾದ ಪಾತ್ರೆಯಾಗುತ್ತಾನೆ. ಒಂದು ವೇಳೆ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡ್ತೀರಿ, ದೇವರು ನಿಮ್ಮನ್ನು ಉನ್ನತವಾದ ಬೆಸ್ಟ್ ಆದ ಪಾತ್ರೆಯಾಗಿ ನಿಮ್ಮನ್ನು ಉಪಯೋಗಿಸ್ತಾನೆ. ಇಲ್ಲಿ ಪೇತ್ರನು ಯೇಸುವಿನ ಮೇಲೆ ಏನು ಗುಣಗುಟ್ಟಲಿಲ್ಲ, ಯೇಸುನನ್ನು ನ್ಯಾಚುರಲ್ ಆಗಿ ಆತನು ನೋಡಲಿಲ್ಲ, ಯೇಸುವನ್ನು ಶರೀರ ಸಂಬಂಧವಾಗಿ ನೋಡಲಿಲ್ಲ, ಯೇಸು ಏನು ಕೆಲಸ ಮಾಡ್ತಾ ಇದ್ದಾನೆ ಅದು ನೋಡಲಿಲ್ಲ, ನನ್ನ ಅನುಭವ ಏನು ಅವನ ಅನುಭವ ಏನು ಮಾತಾಡಲಿಲ್ಲ. ಇಲ್ಲಿ ಮಾತಾಡಿದ್ದು ಸೂಪರ್ ನ್ಯಾಚುರಲ್, ದೇವರ ವಾಕ್ಯ. ಬರೀ ಒಂದು ವೇಳೆ ನಿಮಗೆ ಯಾರೋ ದೇವರ ವಾಕ್ಯ ಹೇಳುವುದಾದರೆ ಅವರ ನ್ಯಾಚುರಲ್ ಸ್ಥಿತಿಯನ್ನು ನೋಡಬೇಡ್ರಿ, ಆ ನ್ಯಾಚುರಲ್ ಬ್ಯಾಕ್ಗ್ರೌಂಡನ್ನು ನೋಡಬೇಡ್ರಿ. ಅವನು ಹೇಗೆ ದೇವರ ವಾಕ್ಯವನ್ನು ಕೇಳಿ ಜೀವಿಸ್ತಾ ಇದ್ದಾನೆ ಅದು ಮುಖ್ಯ. ಆ ವ್ಯಕ್ತಿ ಅನೇಕರಿಗೆ ಆಶೀರ್ವಾದವಾಗುತ್ತಾನೆ. ಬರೀ ಇಲ್ಲಿ ಪೇತ್ರನಿಗೆ ಒಂದು ಕಾಲ್ ಕೊಟ್ಟ, ಇನ್ನು ಮುಂದೆ ನಿನ್ನನ್ನು ಮನುಷ್ಯರನ್ನು ಹಿಡಿಯುವ ವ್ಯಕ್ತಿಯನ್ನಾಗಿ ಮಾಡುತ್ತೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವನಾಗಿರು ಎಂದು ಹೇಳಿದನು. ನೀನು ತುಚ್ಛವಾದನ್ನು ನಿರಾಕರಿಸಿ ಅಮೂಲ್ಯವಾದನ್ನು ಮಾತಾಡಿದರೆ ನಿನ್ನನ್ನು ಬಾಯಂತಿರುವೆ. ಜನರು ನಿನ್ನ ಕಡೆಗೆ ತಿರುಗುವರು, ನೀನು ಅವರ ಕಡೆಗೆ ತಿರುಗೋದಿಲ್ಲ. ಯಾಕೆ? ಹೇಗೆ ನಾವು ತುಚ್ಛವಾದ ನಿರಾಕರಿಸುವುದು? ನಾವು ತುಚ್ಛವಾದನ್ನು ನಿರಾಕರಿಸುವುದು ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ಮಾತ್ರ ನಾವು ತುಚ್ಛವಾದ ಸಂಗತಿಗಳನ್ನು ನಾವು ನಿರಾಕರಿಸಬಹುದು, ತುಚ್ಛವಾದ ಸಂಗತಿಗಳನ್ನು ನಾವು ರಿಜೆಕ್ಟ್ ಮಾಡಬಹುದು. ಅಮೂಲ್ಯವಾದ ಸಂಗತಿ ಅಂದರೆ ದೇವರ ವಾಕ್ಯ. ನಾವು ಹೊಸದಾಗಿ ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ, ನಾಶವಾಗದ ಸಜೀವವುಳ್ಳ ದೇವರ ವಾಕ್ಯ ಎಂಬ ಬೀಜದಿಂದ ನಾವು ಹುಟ್ಟಿದ್ದೇವೆ. ನಾವು ಕ್ರಿಸ್ತನಲ್ಲಿ ಅಮೂಲ್ಯರು, ನಾವು ಕ್ರಿಸ್ತನಲ್ಲಿ ಮಾನ್ಯರು, ನಾವು ಕ್ರಿಸ್ತನಲ್ಲಿ ಆಯಲ್ಪಟ್ಟವರು, ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇವೆ. ನಾವು ಇದನ್ನೇ ನಾವು ಮಾತಾಡಿದರೆ, ಇದನ್ನೇ ನಾವು ಪ್ರಕಾಶಪಡಿಸಿದರೆ, ಉಳಿದೆಲ್ಲ ಸಂಗತಿಗಳು, ಲೋಕದ ಮಾತುಗಳು, ಲೋಕದ ಆಸೆಗಳು ಅದೆಲ್ಲವನ್ನು ನಿರಾಕರಿಸುವುದಾದರೆ ನಾವು ದೇವರ ಬಾಯಾಗುತ್ತೇವೆ, ನಾವು ಕ್ರಿಸ್ತನಲ್ಲಿ ಒಳ್ಳೆಯ ಪಾತ್ರೆಯಾಗುತ್ತೇವೆ. ಅನೇಕರು ದೇವರ ಕಡೆಗೆ ತಿರುಗುತ್ತಾರೆ, ನಾವು ಅವರೊಟ್ಟಿಗೆ ಒಪ್ಪುವುದಿಲ್ಲ, ಅವರು ನಮ್ಮೊಟ್ಟಿಗೆ ಒಪ್ಪುತ್ತಾರೆ. ನಾವು ಅವರೊಟ್ಟಿಗೆ ಹೋಗುವುದಿಲ್ಲ, ಅವರು ನಮ್ಮೊಟ್ಟಿಗೆ ಎಗ್ರಿ ಆಗುತ್ತಾರೆ. ಇಫ್ ಯು ಸ್ಪೀಕ್ ಗಾಡ್ಸ್ ವರ್ಡ್. ಒಬ್ಬ ವ್ಯಕ್ತಿಯನ್ನು ನಾವು ಟ್ಯಾಕ್ಟಿಸ್ ಮಾಡಿ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವ ಆತನು ಪವಿತ್ರ ಆತ್ಮನು. ಅಪೊಸ್ತಲ ಪೌಲ ಒಂದು ಕಡೆ ಹೇಳ್ತಾನೆ, ಎಲ್ಲರೂ ನನ್ನ ಕೈ ಬಿಟ್ಟರು, ಆದರೆ ಕರ್ತನ ಜೊತೆಯಲ್ಲಿದ್ದುಕೊಂಡು ನನ್ನ ಮುಖಾಂತರ ಸುವಾರ್ತೆಯನ್ನು ಹೇಳುವಂತೆಯೂ ಅನ್ಯ ಜನರು ಅದನ್ನು ಕೇಳುವಂತೆಯೂ ಅವನು ಮಾಡಿದನು ಅಂತ ಬೈಬಲ್ ಹೇಳ್ತದೆ. ಪ್ರೇರೆ, ಈ ಒಂದು ಪೇತ್ರನ ಮತ್ತು ಯೇಸುಸ್ವಾಮಿಯ ದೃಷ್ಟಾಂತದಿಂದ ಇಲ್ಲಿ ಅವರಿಗೆ ಮೀನು ಸಿಕ್ಕಿದ್ದು ಅವರ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ ಅಲ್ಲ. ಪೇತ್ರನಿಗೆ ಇಲ್ಲಿ ಮೀನು ಸಿಕ್ಕಿದ್ದು ಅವನ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ಅವನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾನೆ, ಬಟ್ ಯೇಸುವಿನ ಮಾತಿನ ಮೇಲೆ ಆತ ನಂಬಿಕೆ ಇಟ್ಟ, ಯೇಸು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟ. ಅನೇಕರು ಇವತ್ತು ಅಷ್ಟು ಈಸಿಯಾಗಿ ವಾಕ್ಯವನ್ನು ಅಂಗೀಕಾರ ಮಾಡುವುದಿಲ್ಲ. ಆ ವಾಕ್ಯವನ್ನು ಅವರ ಅನುಭವಕ್ಕೆ ತಕ್ಕ, ಈಗಿನ ಪರಿಸ್ಥಿತಿಗೆ ತಕ್ಕಾಗಿ ತೆಗೆದುಕೊಳ್ತಾರೆ. ಬಟ್ ದೇವರ ವಾಕ್ಯ ಪರಿಸ್ಥಿತಿಗಳನ್ನು ಬದಲಾಯಿಸ್ತದೆ, ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ಗಳನ್ನು ಬದಲಾಯಿಸ್ತದೆ. ದೇವರ ವಾಕ್ಯ ನಿಮಗೆ ಸೂಪರ್ ನ್ಯಾಚುರಲ್ ಒದಗಿಸಿಕೊಡ್ತದೆ. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿದೆ, ಅದು ಆತ್ಮಕ್ಕೆ ಜೀವ ಕೊಡುತ್ತದೆ. ದೇವರ ವಾಕ್ಯ ನಮಗೆ ಆತ್ಮವಾಗಿಯೂ ಜೀವವಾಗಿದೆ, ಅದು ಆತ್ಮಕ್ಕೆ ಜೀವ ಕೊಡ್ತದೆ. ಪ್ರೈಸ್ ಗಾಡ್. ಇಟ್ ಈಸ್ ಲೈಫ್ ಆ್ಯಂಡ್ ಇಟ್ ಈಸ್ ಸ್ಪಿರಿಟ್. ಇಟ್ ಈಸ್ ಸ್ಪಿರಿಟ್ ಆ್ಯಂಡ್ ಲೈಫ್. ಅದರಿಂದ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡ್ರಿ. ದೇವರ ವಾಕ್ಯವನ್ನು ನಿಮ್ಮ ಆತ್ಮದಲ್ಲಿ ಹಾಕಿರಿ. ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ. ದೇವರ ವಾಕ್ಯದ ಮೇಲೆ ಭರವಸೆಟ್ಟು ಆ್ಯಕ್ಟ್ ಮಾಡಿರಿ. ನಾನು ಹೇಳ್ತೀನಿ, ನೀವೇನು ಕಳಕೊಂಡಿದ್ದೀರಿ ಬರ್ತದೆ. ನಿಮ್ಮನ್ನು ಬಿಟ್ಟು ಹೋದ ಮೀನುಗಳು ಪುನಃ ನಿಮ್ಮ ಕಡೆಗೆ ತಿರುಗುತ್ತವೆ. ನಿಮ್ಮ ಬಿಟ್ಟು ಹೋದ ಫೈನಾನ್ಸ್ ಅದು ನಿಮ್ಮ ಕಡೆಗೆ ತಿರುಗುತ್ತದೆ. ನಿಮ್ಮ ಬಿಟ್ಟು ಹೋದ ರಿಲೇಷನ್ಶಿಪ್ ಪುನಃ ರೆಸ್ಟೋರ್ ಆಗುತ್ತದೆ. ನೀವು ಹೇಳಿರಿ, ಸ್ಟ್ರೆಂಥನ್ ಯುವರ್ ಸೆಲ್ಫ್ ಥ್ರೂ ದ ವರ್ಡ್ ಆಫ್ ಗಾಡ್. ಎವ್ರಿ ಡೇ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ರಿ. ನಿಮ್ಮನ್ನು ಕರ್ತನ ವಾಕ್ಯದಲ್ಲಿ ಬಲಪಡಿಸಿರಿ. ನಿಮಗೆ ಗೊತ್ತಾ, ದಾವೀದನ ಜೀವಿತದಲ್ಲಿ ಅವನ ಸ್ವಂತ ಜನರು ಅವನು ಬಿಟ್ಟು ಹೋದರು, ಅವರಿಗೆ ವಿರುದ್ಧವಾಗಿ ನಿಂತರು. ದ ಬೈಬಲ್ ಹೇಳ್ತದೆ, ದಾವೀದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡನು. ಡೇವಿಡ್ ಎನ್ಕರೇಜ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಹೌ? ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ದಾವೀದನು ತನ್ನನ್ನು ಬಲಪಡಿಸಿದ ಯಾವುದರಲ್ಲಿ? ವಾಕ್ಯದಲ್ಲಿ. ಯಾವಾಗ ಬಲಪಡಿಸಿಕೊಂಡ? ಸ್ಪಿರಿಚುವಲಿ ರೆಸ್ಟ್ ಆದ. ಯಾವಾಗ ಸ್ಪಿರಿಚುವಲಿ ನಾವು ರೆಸ್ಟ್ ಆಗುತ್ತೇವೆ, ನ್ಯಾಚುರಲ್ ಸಂಗತಿಗಳು ಸೆಟಲ್ ಆಗ್ತವೆ.
ಅದೇ ವೈರಿಗಳಾಗಿದ್ದ ಜನರು ಬಂದು ಅವನೊಟ್ಟಿಗೆ 600 ಮಂದಿ ಕೂಡ ನಿಂತ್ಕೊಂಡ್ರು. ಪ್ರೇರೆ, ಒಂದು ವೇಳೆ ನೀನು ಇಂಥ ಪರಿಸ್ಥಿತಿಯಲ್ಲಿ, ನೋವಿನ ಸ್ಥಿತಿಯಲ್ಲಿ, ದುಃಖದ ಸ್ಥಿತಿಯಲ್ಲಿ ಹಾದು ಹೋಗಿರ್ಬೋದು. ಭಯಪಡಬೇಡ. ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವನಾಗಿ ಬಲಗೊಳ್ಳು. ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತವೆ. ದೇವರ ವಾಕ್ಯದಲ್ಲಿ ನೀನು ಬಲಗೊಳ್ಳು. ನಿನ್ನ ಕೊಲ್ಯಾಪ್ಸ್ ಆದ ಬಿಸ್ನೆಸ್ ಪುನಃ ರೆಸ್ಟೋರ್ ಆಗುತ್ತದೆ. ನೀನು ಕೇವಲ ಆಶೀರ್ವಾದ ಅಲ್ಲ, ಇತರರಿಗೆ ಆಶೀರ್ವಾದವಾಗ್ತಿ. ಪೇತ್ರನು ತನ್ನ ಅನುಭವವನ್ನೆಲ್ಲ ಬಿಟ್ಟು ಯೇಸುಗೆ ಕ್ರಿಟಿಸೈಸ್ ಮಾಡದೆ, ನಿನ್ನ ಮಾತಿನ ಮೇಲೆ ನಾನು ಬಲೆ ಹಾಕ್ತೇನೆ, ಟಯರ್ಡನ್ನು ನೋಡದೆ, ಟೈಮನ್ನು ನೋಡದೆ, ಪ್ರಯಾಸವನ್ನು ನೋಡದೆ, ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟ ಕಾರಣ ಮೀನುಗಳು ರಾಶಿ ರಾಶಿ ರಾಶಿಯಾಗಿ ಸಿಕ್ಕಿದವು. ಅದರಿಂದ ಬೆಸ್ತರಿಗೆ ಗೊತ್ತುಂಟು ಯಾವಾಗ ಬಲೆ ಹಾಕಬೇಕಂತ. ಅವರು ಹಗಲಿಗೆ ಬಲೆ ಹಾಕುವುದಿಲ್ಲ ಒಮ್ಮೊಮ್ಮೆ, ಬಟ್ ಅವರು ಯೇಸುವಿನ ಮಾತಿನ ಮೇಲೆ ಬಲೆ ಹಾಕಿದ್ರು. ಆ ಮೀನುಗಳು ಯೇಸುವಿನ ಮಾತಿನ ಮೇಲೆ ಬಂದು ಸಿಕ್ಕಿದವು. ಇವತ್ತು ನಿಮ್ಮ ಅಭಿವೃದ್ಧಿಗೆ ಆಧಾರ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಎಜುಕೇಷನ್. ಗಾಡ್ ಬ್ಲೆಸ್, ನಿಮಗೆ ಎಜುಕೇಷನ್, ಪ್ರೊಫೆಷನ್, ಒಳ್ಳೆ ಜಾಬ್ ಇದೆ, ಅದು ಅಲ್ಲ. ನಿಮ್ಮ ಅಭಿವೃದ್ಧಿಗೆ ಆಧಾರ ದೇವರ ವಾಕ್ಯ, ಗಾಡ್ಸ್ ವರ್ಡ್. ಅದರಿಂದ ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರಿಗೆ ಯೇಸುವಿನ ರಕ್ಷಕನ ಒಡೆಯನ್ನು ನೀವು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಆತ ನಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ. ವಿಲ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಮಾತಿಗೆ ನಾವು ಪ್ರಥಮ ಸ್ಥಾನ ಕೊಡ್ತೇವೆ. ನಮ್ಮ ಅಭಿವೃದ್ಧಿಯ ಮೂಲ ನೀನು, ನಿನ್ನ ವಾಕ್ಯವಾಗಿದೆ. ಅದಕ್ಕೋಸ್ಕರ ಸ್ತೋತ್ರ. ಎಲ್ಲ ಘನತೆಯನ್ನು, ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಅನೇಕರಿಗೆ ಇವರು ಆಶೀರ್ವಾದವಾಗಲಿ. ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ. ಸಂಜೆ 7:15ರಿಂದ 8 ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತೇನೆ. ಕೆಲವೊಮ್ಮೆ ನಾವು ಪ್ರೀಮಿಯರ್ ಹಾಕ್ಬೋದು, ಬಟ್ ನಮ್ಮೊಟ್ಟಿಗೆ ಬನ್ನಿ, ಜಾಯ್ನ್ ಆಗಿ ಎವ್ರಿಡೇ ವಾಕ್ಯವನ್ನು ಕಲಿಯುತ್ತೀರಿ. ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಮತ್ತು ನಮ್ಮ ವರ್ಡ್ ಆಫ್ ವಿಕ್ಟರಿ ಚಾನಲ್ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ. ಯು ಆರ್ ಬ್ಲೆಸ್. ಆಮೆನ್.